ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರಥಸಪ್ತಮಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ನೋಡ್ತಿರೋರು ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ರಥಸಪ್ತಮಿ ಹಬ್ಬದ ದಿವಸ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಪೂಜೆ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ಏನೋ ಆಗಿತ್ತು. ಆಲ್ರೆಡಿ ಒಂದು 5:45 5:30 ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸಿದ್ದೆ. ಬಟ್ ಇನ್ನೂ 6:15 ಆದ್ರೂ ಇನ್ನೂ ಮೋಡಕ್ಕೆ ಇತ್ತು. ಸೂರ್ಯದೇವ ಇನ್ನೂ ಪ್ರತ್ಯಕ್ಷನೇ ಆಗಿರಲಿಲ್ಲ. ಸೊ ಮನೇಲೆಲ್ಲ ಹೇಗಿದ್ರು ಕೆಲಸ ಎಲ್ಲ ಮುಗ್ದಿತ್ತಲ್ವ. ಇನ್ನು ಸರ್ಪ್ರೈಸಿಂಗ್ ಅಂತ ಅಂದರೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಮ್ಮ ಇಬ್ಬರೂ ಬೆಳಗ್ಗೆನೇ ಬಂದಿದ್ದರು. ಒಂದು ಕೀರ್ತಿ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ, ಹಾಗೆ ಸೂರ್ಯ ಉದಯಿಸೋದನ್ನು ನೋಡಬೇಕು ಅಂತ. ನಮ್ಮನೆ ಹತ್ರ ಪೂರ್ವ ದಿಕ್ಕಿನಲ್ಲಿ ಅಷ್ಟು ಬಿಲ್ಡಿಂಗ್ಗಳಿಲ್ಲ. ಸೊ ಏನೇ ಸೂರ್ಯ ಉದಯ ಆದರೂ ಚೆನ್ನಾಗಿ ಕಾಣುತ್ತೆ ನಮಗೆ. ಹಾಗಾಗಿ ನೋಡೋಣ ಅಂತಲೇ ಬಂದರು. ಬಟ್ ಅವಾಗ ಇನ್ನೂ ಏನಂತೀವಿ, ಸೂರ್ಯ ಇನ್ನೂ ಬಂದೇ ಇರಲಿಲ್ಲ, ಹುಟ್ಟೇ ಇರಲಿಲ್ಲ. ಬೆಳಕೊಂದಾಗಿತ್ತಷ್ಟೇ. ಸೊ ಅದೇ ಸೂರ್ಯ ಉದಯಿಸೋ ಟೈಮಲ್ಲಿ ಬೆಲ್ಲದಾರತಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮಾಡಿ ಹಾಗೆ ನಮ್ಮ ಮಗನ ಕೈಯಲ್ಲಿ ಅರ್ಘ್ಯ ಬಿಡಿಸೋಣ ಅಂತ ಅಂದ್ಬಿಟ್ಟು ತಾಮ್ರದ ಚೊಂಬು ಇದೆಲ್ಲ ತಂದಿದ್ರು. ಅವ್ನ ಕೈ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂತ. ಅವನಿಗೆ ಆವಾಗಿಂದನೂ ರಥಸಪ್ತಮಿಗೆ ಏಕದೆಲೆ ಇಟ್ಟು ಪೂಜೆ ಮಾಡಬೇಕು ಅಂದರೆ ಸ್ನಾನ ಮಾಡಿಕೊಂಡು ಮಡಿಯಾಗಿ ಪೂಜೆ ಮಾಡಬೇಕು. ಹುಟ್ಟಾಗಿಂದನೂ ಅವನಿಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ಅವನಿಗೆ ಆ ರೀತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು, ರಥಸಪ್ತಮಿ ದಿವಸ ಎಸ್ಪೆಷಲಿ. ಸೊ ನಾವು ಹೊಳೆ ಸ್ನಾನವಂತೂ ಮಾಡೋದಕ್ಕಾಗೋದಿಲ್ಲ ವರ್ಷ ಹೋಗಿ. ಹಾಗಾಗಿ ಏಕದೆಲೆ ಇಟ್ಟು ಭುಜದ ಮೇಲೆ ಮತ್ತು ಅಂದರೆ ಶೋಲ್ಡರಲ್ಲಿ, ತಲೆ ಮೇಲೆ ಮತ್ತು ಬೆನ್ನ ಮೇಲೆ ಏಕದೆಲೆ ಇಟ್ಟು ಸ್ನಾನ ಮಾಡಿಸೋದ್ರಿಂದ ಯಶೋ ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು. ಸೊ ವರ್ಷ ತಪ್ಪದಲ್ಲೇ ನಾನು ನನ್ನ ಮಗನಿಗೆ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ರಥಸಪ್ತಮಿ ಹಬ್ಬದ ದಿವಸ ಕಂಪಲ್ಸರಿಯಾಗಿ ಇದನ್ನು ಮಾಡಿಸ್ತೀನಿ. ಸೊ ನಾವು ಅಂತ ಅಲ್ಲ, ಎಲ್ಲರೂ ಕೂಡ ಮಕ್ಕಳಿಗೆ ಈ ರೀತಿ ಮಾಡೋದ್ರಿಂದ ಆಯುಷ ಆರೋಗ್ಯ ಭಾಗ್ಯ ಅಭಿವೃದ್ಧಿ ಆಗುತ್ತೆ. ಈ ಮಾಘ ಮಾಸದಲ್ಲಿ ಬರುವಂಥ ರಥಸಪ್ತಮಿ ಹಬ್ಬ ತುಂಬ ಶ್ರೇಷ್ಠವಾಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ರೀತಿ ಏಕದೆಲೆ ಇಟ್ಟು ಸ್ನಾನ ಮಾಡ್ಕೊಡೋದ್ರಿಂದ ನಮಗೂ ಕೂಡ ಆಯುಸು ಆರೋಗ್ಯ ಭಾಗ್ಯ ಭಗವಂತ ಕರುಣಿಸ್ತಾನೆ. ಹಾಗೆ ಮಕ್ಳಿಗೆ ಮಾಡಿಸೋದಂತೂ ತುಂಬಾ ಒಳ್ಳೆಯದು. ಸೊ ಇನ್ನು ಪೂಜೆ ಎಲ್ಲ ಮುಗೀತು, ಎಲ್ಲದನ್ನು ಮುಗಿಸ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಎಲ್ಲರೂ ಕೂಡ ಬಿಸಿ ಕಾಫಿ ಮಾಡ್ಕೊಂಡು ಕೊಟ್ಟಿದ್ದೆ. ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಟಿಫನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂದಿನ ದಿವಸ ನಾನು ರಥಸಪ್ತಮಿ ಹಬ್ಬಕ್ಕೆ ಎನಿವೇ ರಜಾ ಇರುತ್ತಲ್ವಾ, ಅಂದರೆ ಭಾನುವಾರನೇ ಬಂದಿತ್ತು. ಎನಿವೇ ಎಲ್ಲರೂ ಮನೇಲಿ ಇರ್ತಾರೆ. ಹಾಗೆ ಸಂಡೇ ಆಗಿರೋದ್ರಿಂದ, ರಥಸಪ್ತಮಿ ಆಗಿರೋದ್ರಿಂದ ನಾನ್ ವೆಜ್ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಐಡಿಯಾ ಮಾಡಿ ಮಸಾಲೆ ದೋಸೆಗೆ ಅಂತ ನೆನೆಸಿದೆ. ತುಂಬ ದಿವಸದಿಂದ ಮಸಾಲೆ ದೋಸೆ ಮಾಡ್ಕೋಬೇಕು ಅನ್ನೋದು ಆಸೆ ಇತ್ತು. ಸೊ ಮಕ್ಕಳು ಕೂಡ ಕೇಳ್ತಾಯಿದ್ರು. ಹಾಗಾಗಿ ಮಸಾಲೆ ದೋಸೆಗೆ ನೆನೆಸ್ಬಿಟ್ಟು ಎಲ್ಲ ರುಬ್ಬಿಟ್ಟಿದ್ದೆ. ಸೊ ಎಲ್ಲರೂ ಇಲ್ಲೇ ಬಂದಿರೋದ್ರಿಂದ ದೋಸೆ ತಿನ್ಕೊಂಡೇ ಹೋಗಿ ಇನ್ನೇನು ಟಿಫನ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಬೇಗ ನಾನು ಅಮ್ಮ ಇಬ್ಬರೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ಸೊ ಹಿಂದಿನ ದಿವಸನೇ ಒಣಮೆಣ್ಸಿನ್ಕಾಯಿ ಎಲ್ಲ ನೆನೆಸಿಟ್ಟಿದ್ದೆ ಕೆಂಪು ಚಟ್ನಿಗೆಲ್ಲ. ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ, ಹಾಗೆ ಚಟ್ನಿ ಎಲ್ಲದನ್ನು ರೆಡಿ ಮಾಡಿಟ್ವಿ ನಾನು ನಮ್ಮಮ್ಮ. ಇನ್ನು ಈರುಳ್ಳಿ ಅಂತೂ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕೆ. ಮಸಾಲೆ ದೋಸೆಗೆ ಜಾಸ್ತಿ ಆಲೂಗಡ್ಡೆ ಪಲ್ಯ ಬೇಕು. ಸೊ ಎಲ್ಲ ರೆಡಿ ಮಾಡಿ ಫೈನಲಿ ದೋಸೆ ಹಾಕ್ಕೊಟ್ವಿ. ಈ ಮಸಾಲೆ ದೋಸೆಗೆ ಯಾವ ರೀತಿ ನೆನೆಸ್ಬೇಕು, ರುಬ್ಬಬೇಕು ಅನ್ನೋದನ್ನೆಲ್ಲ ನಾನು ಕಂಪ್ಲೀಟ್ ವಿಡಿಯೋ, ಕೆಂಪು ಚಟ್ನಿ ಮಾಡೋದು ಅಥವಾ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿರೋದೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಬೇಕಾದರೆ ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಸೊ ನಮ್ಮ ಅಮ್ಮನೇ ದೋಸೆ ಎಲ್ಲ ಹಾಕ್ಕೊಡ್ತಿದ್ರು ಎಲ್ರಿಗೂ. ಮಕ್ಕಳಿಗೆಲ್ಲ ಫಸ್ಟು ಹಾಕ್ಕೊಟ್ಬಿಟ್ಟು ಆಮೇಲೆ ದೊಡ್ಡವರು ಹಾಕ್ಕೊಂಡು ತಿಂದ್ವಿ. ಸೊ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಯೂಶ್ವಲಿ ಹೋಟೆಲಲ್ಲಿ ನಾವು ಒಂದು ತಿಂದ್ರೇ ಸಾಕಾದಂಗೆ ಆಗುತ್ತೆ. ಬಟ್ ಮನೇಲಿ ಮಾಡಿದಾಗ 2 ತಿನ್ಬೋದು, ಹಬ್ಬ ಅಂದರೆ 3 ತಿನ್ಬೋದು. ಬಟ್ 2ಕ್ಕೇ ಸಾಕಾಗತ್ತೆ. ಬಟ್ ಹೋಟೆಲಲ್ಲಿ 1 ತಿಂದ್ರೇ ಅದೇ ಹೆವಿ ಅಂತ ಅನ್ಸೋದು ಸ್ಟಾರ್ಟ್ ಆಗುತ್ತೆ. ಸೊ ಮನೇಲಿ ಮಾಡೋದಕ್ಕೂ ಹೋಟೆಲ್ಗೂ ಅದೇ ಡಿಫ್ರೆನ್ಸು. ಹಾಗೆ ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂತು. ಬೆಣ್ಣೆ ಮಸಾಲೆ ದೋಸೆ ರೆಡಿ ಟು ಸರ್ವ್.
ಮಸಾಲೆ ದೋಸೆ ತಿಂದ್ಕೊಂಡು ಅಂದರೆ ಟಿಫನ್ ಎಲ್ಲ ಮುಗಿಸಿದ ಮೇಲೆ ಒಂದು 11 o'clock ಅಥವಾ ಮಧ್ಯಾಹ್ನಂಗೆ ಅಂತ ಅಂದ್ಕೊಳ್ತೀನಿ ಮೂವಿ ಕೂಡ ಹೋಗಿ ಬಂದ್ವಿ. ಸೊ ತುಂಬ ದಿವಸ ಆಗಿತ್ತು ಫ್ಯಾಮಿಲಿ ಜೊತೆ ಮೂವಿಗೆ ಹೋಗಿ. ಸೊ ಮನೇಲಿ ಏನೇ ಒಂದು ಸ್ಪೆಷಲಾಗಿ ಏನಾರು ಅಡುಗೆಗಳು ಮಾಡ್ತೀವಿ ಅಂದರೆ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ತಿಂತೀವೋ ಅಷ್ಟೇ ನಮಗೆ ಕೆಲಸನೂ ಕೂಡ ಇರಿಯುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಅಡುಗೆ ಮನೆಯೇ ಕಂಪ್ಲೀಟಾಗಿ ಕ್ಲೀನ್ ಮಾಡೋಂಗಾಯಿತು. ಸ್ಲ್ಯಾಬು ಅಂದರೆ ಕಿಚನ್ ಕೌಂಟರ್ ಟಾಪು ಸ್ಟವ್ವು ಹಿಂದೆಗಡೆ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾವು ಕೂಡ ರೆಡಿಯಾಗಿ ಮೂವಿಗೆ ಹೊರಟ್ವಿ. ಸೊ ನಾವು ಹೋಗಿದ್ದು ಮಿರಾಜ್ ಸಿನಿಮಾಸ್ಗೆ. ಅಲ್ಲಿ ಹೋಗಿ ಫ್ಯಾಮಿಲಿ ಜೊತೆ ಮೂವಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು. ಸೊ ಮಕ್ಕಳು ಕೂಡ ಇಷ್ಟಪಟ್ಟರು. ನಮ್ಮ ಕೀರ್ತಿಗಂತೂ ತುಂಬಾ ದಿವಸ ಆಗಿತ್ತು, ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಎಕ್ಸಾಮ್ಸ್ ಇರೋದ್ರಿಂದ ಅವನಿಗೆ ಬರೀ ಓದು ಅನ್ನೋದೇ ಆಗಿತ್ತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಮೂವಿಗೆ ಬಂದಿದ್ದು. ದರ್ಶಿಗೆ ಆಫ್ ಟಿಕೆಟ್ ತಗೊಳ್ಳಿ. ಹಿಂಗೆ ಮಾಡ್ತಾನಲ್ಲ ಅದಕ್ಕೆ. ಆಡೋದು ಚೆನ್ನಾಗಿ ಆಡ್ತೀಯ. ಫೋಟೋ ತೆಗಿಯೋ. ಚೆನ್ನಾಗಿ ಬರ್ತೀವಿ ಎಲ್ಲಾರ್ದು. ಅಮ್ಮ ಬಾ. ನೋಡ್ಕೊಂಡ ಅದೇ ಗೌರವ ಕೊಡ್ತಾನೆ. ಬಿಡ್ಲಿ ಅದೇ ಗೌರವ ಕೊಡ್ತಾನೆ. ನಾನೇ ಮಾತಾಡ್ತೀನಿ. ಮೂವಿ ನೋಡಿಕೊಂಡು ಮನೆಗೆ ಬಂದ್ವಿ. ಮತ್ತು 2 ವೀಲರ್ ತೊಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನು ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡೋದಿತ್ತು. ಸೊ ಕೆಲವೊಂದು ಟೀ ಶರ್ಟ್ಸ್ ಬೇಕಾಗಿತ್ತು ಅವರಿಗೆ ಹಾಕೊಳ್ಳೋದಕ್ಕೆ. ಸೊ ಹಾಗಾಗಿ ಎನಿವೇ ಅವ್ರ ಬರ್ತ್ಡೇ ಕೂಡ ಇತ್ತು. ಆ್ಯಕ್ಚುಲಿ ರಿಪಬ್ಲಿಕ್ ಡೇ ದಿವಸನೇ ಅವ್ರ ಬರ್ಡೇ. ಹಾಗಾಗಿ ಅಲ್ಲಿ ಅಂದರೆ ಮೋದಿ ಹಾಸ್ಪಿಟಲಲ್ಲಿರುವಂಥ ಒಂದು ಶಾಪಿಗೆ ಐವೇರ್ ಅಂತ ಹೇಳಿ ಅಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ಸೊ ಅಲ್ಲಿಗೆ ಬಂದ್ವಿ. ನಮ್ಮ ಮನೆಯವ್ರು ಜಾಸ್ತಿ ಇಲ್ಲೇ ಈ ಒಂದು ಶಾಪಲ್ಲೇ ಪರ್ಚೇಸ್ ಮಾಡೋದು. ಟೀ ಶರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ಟೀ ಶರ್ಟ್ಸ್ ಇರುತ್ತೆ, ಹಾಗೆ ಸೈಜ್ ವೈಸ್ ಚೆನ್ನಾಗಿ ಸಿಗುತ್ತೆ. ಸೊ ಫಂಕ್ಷನ್ ವೇರ್ ಅಂದರೆ ಪಾರ್ಟಿ ವೇರ್ಗೂ ಸಿಗುತ್ತೆ ಮತ್ತು ಡೈಲಿ ವೇರ್ಗೂ ಸಿಗುತ್ತೆ. ಸೊ ಫಾರ್ಮಲ್ಸಲ್ಲೂ ಸಿಗುತ್ತೆ. ಅದೇನು ಬೇಡ, ಅದು ಕಂಫರ್ಟಬಲ್ ಆಗಿರುತ್ತೆ ಅನ್ಸುತ್ತೆ. ವೇರ್ ಮಾಡಿ ನೋಡಬೇಕಾಗಿತ್ತು. ಅದೊಂದು ಸೇಮ್ ಫ್ಯಾಬ್ರಿಕ್ಕಾ? ಸೇಮ್ ಫ್ಯಾಬ್ರಿಕ್ ಬರುತ್ತಾ? ಸೇಮ್ ಫ್ಯಾಬ್ರಿಕ್ಕು ಸೇಮ್ ಫಿಟ್ಟಿಂಗು, ಚೈನೀಸ್ ನೆಕ್ಕು. ಇವರು ಕೆಲಸ ಮಾಡ್ತಾರೆ ಅಶ್ವಿನಿ. ಏನಮ್ಮ ಹಿಂಗೆ ಕೇಳ್ತೀಯಾ? ನೀನು ಕೇಳೋದು ಸರಿನಾ? ನಾಳೆ ರಿಪಬ್ಲಿಕ್ ಡೇ ಅಲ್ವಾ, ಅದಕ್ಕೆ ತಂದಿದ್ದೀನಿ. ಗಿಫ್ಟು. ನಮ್ಮ ಮನೇಲಿ ಯಾರದೇ ಬರ್ತಡೇ ಆಗಲಿ ಗುಲಾಬ್ ಜಾಮೂನ್ ಒಂದು ತಗೊಂಡ್ರೆ ಒಂದು ಫ್ರೀ. ಬೈ 1 get 1 ಹಂಗೆ ಮಾಡಿಕೊಟ್ಬಿಡ್ತೀರಲ್ಲ? ಹೌದು. ಶಾಪಿಂಗ್ ಮುಗಿಸಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಕಾಳು ನೆನೆಸಿದೆ, ಅವರೇ ಕಾಳನ್ನು ಇದ್ದಕ್ಬೇಕು ಅಂತ. ಸೊ ಅದೇ ಕೆಲಸನೇ ಅಮ್ಮ ಹಾಗೆ ಅಶ್ವಿನಿ ಮಾಡ್ತಾಯಿದ್ರು. ಇನ್ನು ನಮ್ಮ ಮನೆಯವ್ರು ಬರ್ಡೇ ಇರೋದ್ರಿಂದ ಜಾಮೂನ್ ಪ್ಯಾಕೆಟ್ ತಂದಿದ್ದೆ. ಅದಕ್ಕೆ ನಮ್ಮಮ್ಮ ತಮಾಷೆಗೆ ಏನು ತಂದಿದ್ಯಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ರಿಪಬ್ಲಿಕ್ ಡೇ ಇದೆ ಸೆಲೆಬ್ರೇಟ್ ಮಾಡೋಣ ಅಂತ ತಂದಿದ್ದೀನಿ ಅಂತ ತಮಾಷೆ ಮಾಡ್ತಾಯಿದ್ದೆ.
ಹಾಗೆಯೇ ಇನ್ನು ಬೆಂಡೆಕಾಯಿ ಹುರಿದಿಟ್ಟಿದ್ದೆ, ಬಟ್ ಅದನ್ನು ಸಾಂಬಾರು ಮಾಡಿರಲಿಲ್ಲ. ಅಮ್ಮ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಊಟ ಎಲ್ಲ ಮುಗಿಸ್ಬಿಟ್ಟು ಅವರು ಕೂಡ ಮನೆಗೆ ಹೊರಟ್ರು. ಇನ್ನು ಒಂದು ಪಾರ್ಸಲ್ ರಿಸೀವ್ ಆಗಿತ್ತು. ಅಂದರೆ ಒಂದು ಟೀನ್ ಬ್ಯಾನ್ ಅಂತ ಒಂದು ಆ್ಯಪ್ ಮೂಲಕ ನಾನು ಸ್ಲಿಪ್ಪರ್ನ ಪರ್ಚೇಸ್ ಮಾಡಿದ್ದೆ, ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು. ವಿತಿನ್ ಅ ಡೇ ಅದು ಆಲ್ರೆಡಿ ನನಗೆ ರಿಸೀವ್ ಆಯಿತು ಪಾರ್ಸಲ್ಲು. ಸೊ ಹಾಗೆ ತೆಗೆದು ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಸ್ಲಿಪ್ಪರ್ ಅಂತ ಅಂದ್ಬಿಟ್ಟು. ರೀಸ್ನಬಲ್ ಪ್ರೈಸಿಗೆ ತುಂಬ ಚೆನ್ನಾಗಿರುವಂಥ ಸ್ಲಿಪ್ಪರ್ಸ್ ನೋಡಿದ್ದೆ ಆ ಒಂದು ಆ್ಯಪಲ್ಲಿ. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಸಿಂಪಲ್ ಆಗಿರುವಂಥ ಒಂದು ಪಾರ್ಟಿ ವೇರ್ ಸ್ಲಿಪ್ಪರ್ ಅಂತ ಹೇಳ್ಬೋದು ಇದು. ಸೊ ರೀಸ್ನಬಲ್ ಪ್ರೈಸ್ ಅಂತ ಅಂದರೆ ನನಗೆ 299 ಅಂದರೆ 300 ರುಪೀಸ್ಗೆ ಈ ಸ್ಲಿಪ್ಪರ್ ನಾನು ಪರ್ಚೇಸ್ ಮಾಡಿರೋದು. ಸೊ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ನನ್ನ ಹತ್ರ ಇಲ್ದಲ್ಲಿರುವಂಥ ಕಲರ್ ಅಂದರೆ ಡಾರ್ಕ್ ಬಾಟಲ್ ಗ್ರೀನ್ ಕಲರಲ್ಲಿ ನಾನು ಅಂದರೆ ಇದರಲ್ಲಿ 3-4 ಕಲರ್ಸ್ ಏನೋ ಇದೆ, ಅವೈಲೇಬಲ್ ಇದೆ. ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ತರಿಸ್ದೆ. ಹಾಗೆ ಇದು ಗ್ಲಿಟರ್ಸ್ ಇದೆ, ಒಂದು ವೈಟ್ ಕಲರ್ ಒಂದು ಲೇಸ್ ಥರ ಕಾಣುತ್ತಲ್ಲ, ಅದು ಆ್ಯಕ್ಚುಲಿ ಗ್ಲಿಟರ್ಸ್ ಅಥವಾ ಸ್ಟೋನ್ಸ್ ಥರ ಇದೆ ವರ್ಕು. ಸೊ ಪಾರ್ಟಿ ವೇರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇನ್ನು ಸೈಜ್ ವೈಸ್ ಕೂಡ ಕರೆಕ್ಟಾಗಿತ್ತು. ನಾನು ಯಾವ ರೀತಿ ಬುಕ್ ಮಾಡಿದ್ನೋ ಅದೇ ರೀತಿ ಒಂದು ಸೈಜ್ಗೆ ಚೆನ್ನಾಗಿರುವಂಥ ಒಂದು ಸ್ಲಿಪ್ಪರ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ಸೊ ನೋಡ್ತಿರ್ಬೋದು, ಕಾಲಿಗೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಡೆಯೋದಕ್ಕೂ ಕೂಡ ತುಂಬ ಸಾಫ್ಟಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಟೋಟಲಿ ಕಂಫರ್ಟಬಲ್ ಆಗಿರುವಂಥ ಸ್ಲಿಪ್ಪರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಮೂಲಕ ನನ್ನ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಇದಿಷ್ಟು ಅವತ್ತಿನ ದಿವಸದ ವ್ಲಾಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.